ನಾಳೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು ದೊಡ್ಡಬಳ್ಳಾಪುರಕ್ಕೂ ಬರ್ತದೆ, ದೊಡ್ಡಬಳ್ಳಾಪುರ ಬಂದಿದ್ದು ಯಲಹಂಕ ಬರ್ತದೆ, ಯಲಹಂಕಕ್ಕೆ ಬಂದಿದ್ದು ವಾಪಸ್ ಮತ್ತೆ ಬೆಂಗಳೂರಿಗೂ ಬರ್ತದೆ. ಅಂತರ್ಜಲ ಇಲ್ಲೇ ಇರಲ್ಲ, ನದಿ ತರ ಒಳಗಡೆ ಹರಿತಾ ಇರ್ತದೆ. ಇಲ್ಲಿ ಹರಿದಿದ್ದು ವರ್ಷದೊಳಗಡೆ 10 ಕಿಲೋಮೀಟರ್ ಮುಂದಕ್ಕೆ ಹೋಗಿರ್ತದೆ ನೀರು. ಬಹಳ ಬೇಗ ಚಿಕ್ಕಬಳ್ಳಾಪುರ ನೀರು ಮತ್ತೆ ಬೆಂಗಳೂರು ಬೋರ್ವೆಲ್ಗೆ ಬರ್ತದೆ. ಅದು ಇವತ್ತು ಏನು ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಇದು ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಹೋರಾಟಕ್ಕೆ ನಾವು ಎಲ್ಲರೂ ಬರಬೇಕು. ಪ್ರದೀಪ್ ಈಶ್ವರ್ ಅವರು ಕೂಡ ಬರಬೇಕು. ಅವ್ರಿಗೇನು ಒತ್ತಡನೋ ಏನು ಕತೆನೋ ಇಲ್ಲ, ಅವ್ರ ಹೈಕಮಾಂಡಲ್ಲಿ ಇದ್ದಿದ್ದೆಲ್ಲ ಮಾಡಬೇಡ ಸೂಚನೆ ಕೊಟ್ಟವರು ಗೊತ್ತಿಲ್ಲ. ಬಟ್ ಅವರು ಬಹಳ ನಿರ್ಭೀತಿಯಾಗಿ ಮಾತಾಡ್ತಾರೆ. ಬಹುಶಃ ನಾನು ಅಸೆಂಬ್ಲಿ ನಾಳೆಯಿಂದ ಮತ್ತೆ ಶುರುವಾಗ್ತದೆ, ನಾಳೆ ಅಸೆಂಬ್ಲಿಯಲ್ಲಿ ಅವ್ರು ಗುಡುಗಬಹುದು ಅಂತ ಅನ್ಕೊಂಡಿದ್ದೆ. ನಾನು ನಿಮ್ಮ ಪರವಾಗಿ ಗುಡುಗಿ ಟರ್ಷರಿ ಕ್ಲೀನಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರನ್ನ ಸಂದೀಪ್ ರೆಡ್ಡಿ ಹೆಗಲ ಮೇಲೆನೆ ಕುಂಡಿಸಿ ಆ ಮೆರವಣಿಗೆ ನಾನು ಬರ್ತೀನಪ್ಪ, ಸ್ವಲ್ಪ ನೀನು ಬರಬೇಕು, ಸ್ವಲ್ಪ ತೂಕ ಅವ್ರೆ ಅವರು. ಇದು ಅವ್ರಿಗೆ ಕೊಡ್ತಕ್ಕಂಥ ಗೌರವ. ನಾವೇನು ಅವರನ್ನ ಇದು ಮಾಡ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಶಾಸಕ ಇದೊಂದು ಸಾಲ್ವ್ ಮಾಡಿದ್ರೆ ಅವನ ಕೀರ್ತಿ ಎಲ್ಗೋ ಹೋಗ್ತದೆ. ಜನ ಇನ್ನೇನು ಬಿಡಿ, ರೋಡು ಲೈಟು ಪೈಟು ಅವೆಲ್ಲ ಸೆಕೆಂಡ್ರಿ ನಮಗೆಲ್ಲ ಕೂಡ. ಇವತ್ತು ನಾನು ಕೂಡ ಬಂದಿರ್ತಕ್ಕಂಥದ್ದು, ನಾಳೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು, ನಾನು ಯಲಹಂಕಕ್ಕೆ ಬಂದಾಗ ನಿಮ್ಮ ಬೆಂಬಲನೂ ಬೇಕಲ್ಲ ನನಗೆ. ನಾನು ಇಲ್ಲಿ ಬೆಂಬಲ ಕೊಟ್ಟರೆ ತಾನೆ ನೀವು ನನಗೆ ಅಲ್ಲಿವರೆಗೂ ಬರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಬಂದಿದ್ದೀನಿ. ಮತ್ತು ಇದು ನಮ್ಮ ತಾಯಿಯವರು ತವರೂರು, ಅನೇಕ ಜನ ಸ್ನೇಹಿತರು ಬಂಧುಗಳು ಇರ್ತಕ್ಕಂಥ ಊರು ನನಗೆ. ನಮ್ಮ ಕಣ್ಣು ಮುಂದೆನೆ ನಾವು ಅವ್ರ ಮನೆಗಳಿಗೆ ಹೋದಾಗ ಅದೇ ನೀರು ಕುಡಿದು ನಮಗೂ ಕಾಯಿಲೆ ಬಂದು ಅವ್ರ ಕಾಯಿಲೆ ಬಂದಾಗ ನೋಡೋದು ನಮ್ಮ ಕೈಲೂ ಆಗೋದಿಲ್ಲ. ಇವತ್ತು ನಾನು ಸೋಮವಾರ ಇಲ್ಲ ಮಂಗಳವಾರ ಬಡ್ಜೆಟ್ ಬಗ್ಗೆ ಮಾತಾಡ್ತೀನಿ, ಬೆಂಗಳೂರು ಬಗ್ಗೆ. ಇವತ್ತು ಕೃಷ್ಣಾ ನದಿ ನೀರು ನಮ್ಮ ಬಾರ್ಡರ್ ಬಂದ್ಬಿಟ್ಟೈತೆ, ಮತ್ತು ಇವತ್ತು ಗೋದಾವರಿದೇನು ದೊಡ್ಡ ಒಂದು ನೀರಾವರಿ ಯೋಜನೆ ಆಂಧ್ರ ಸರ್ಕಾರ ಮಾಡ್ತಾ ಇದೆ, ಅದು ಕೂಡ ನಮ್ಮ ಬಾರ್ಡರ್ ಬರ್ತದೆ. ಆ ನದಿ ನೀರನ್ನು ಕೂಡ ಮುಂದೆ ತರುವಂಥ ಪ್ರಯತ್ನವನ್ನು ಯಾವುದೇ ಸರ್ಕಾರ ಇದ್ರು ಮಾಡಬೇಕು, ಮತ್ತು ಆ ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡಬೇಕು. ಕುಡಿಯೋ ನೀರಿಗೆ ಅಂತಂದ್ರೆ ಯಾವ ಸರ್ಕಾರನೂ ಯಾವ ರಾಜ್ಯನೂ ಹಿಂದೆ ಮುಂದೆ ನೋಡೋದಿಲ್ಲ. ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ವ್ಯವಸಾಯಕ್ಕಲ್ಲ, ಕುಡಿಯೋ ನೀರು. ಆ ಕುಡಿಯೋ ನೀರು ಅಶುದ್ಧ ಆಯಿತು ಅಂತಂದ್ರೆ ನೀರಿಂದನೇ ಕಾಯಿಲೆ ಬರ್ತಕ್ಕಂಥದ್ದು. ನೀವು ಎಷ್ಟೋ ಜನ ಚೆಕ್ ಮಾಡಿಸ್ಕೊಳ್ರಿ, ಹೋಗಿ ಒಂದ್ಸರಿ ಆಸ್ಪತ್ರೆಗಳಿಗೆ. ನೀವು ಅನ್ಕೊಂತೀರಿ ನಾನು ಶುಗರ್ ಇಲ್ಲ, BP ಇಲ್ಲ, ಕಾಯಿಲೆ ಅಂತೇಳಿ. ಕ್ಯಾನ್ಸರ್ ಬರೋದೇ ಗೊತ್ತಾಗ್ತಾ ಇಲ್ಲ. ಇವಾಗ 4ನೇ ಹಂತದ ಕ್ಯಾನ್ಸರ್ಗೆ ಹೋಗ್ತಾ ಐತೆ, ಇಲ್ಲಿ ಜಾಸ್ತಿ ಆಗ್ತದೆ ಅದು. ಮತ್ತೆ ನೀವು ಇವತ್ತು ಏನು ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ, ಮಾವು, ತರಕಾರಿ ಬೆಳೀತಾ ಇದ್ದೀರಿ, ಚಿಕ್ಕಬಳ್ಳಾಪುರ ಕಡೆಯಿಂದ ತರಕಾರಿ ಬರ್ತದೆ ಅಂದರೆ ಮುಂದಿನ ದಿನ ಜನ ಯಾರೂ ತಗೊಳೋದೇ ಇಲ್ಲ. ಕೋಲಾರದಿಂದ ಟೊಮೊಟೊ ಬಂದರೆ ಭಾಳ ಟೇಸ್ಟು ಅಂತ ತಗೊತಾ ಇದ್ವಿ. ಈ ಕೋಲಾರ ಟೊಮಾಟೊ ಅಂತಂದರೆ ಹಿಂಜರಿತಾರೆ. ಯಾಕೆ ಅಂತಂದರೆ ಅದು ಕೊಳಚೆ ನೀರಿನಲ್ಲಿ ಬೆಳೆದಂಥದ್ದು, ಅದರಲ್ಲಿ ರಾಸಾಯನಿಕಗಳು ಜಾಸ್ತಿ ಇದೆ, ತಿಂದರೆ ಕಾಯಿಲೆ ಬರ್ತದೆ ಅಂತೇಳಿ ಒಂದ್ಸರಿ ಜನಗಳ ಗಮನಕ್ಕೆ ಹೋದರೆ ತಗೊಳೋದಿಲ್ಲ. ನಿಮಗೆ ನಷ್ಟ ಆಗ್ತಕ್ಕಂಥದ್ದು, ಆರೋಗ್ಯ ಕೂಡ ನಿಮ್ಗೆ ಹಾಳಾಗ್ತದೆ, ಎಕನಾಮಿಕಲಿ ಆರ್ಥಿಕವಾಗಿ ನಿಮಗೆ ದೊಡ್ಡ ಹೊಡೆತ ಬೀಳ್ತದೆ. ಇವತ್ತು ಆಪಲ್ ಕಂಪ್ನಿಗೆ ಬೆಂಗಳೂರಿಂದ ನೀರು ಕೊಡ್ತಾ ಇದ್ದೀವಿ ದೇವನಹಳ್ಳಿಗೆ. ಅಷ್ಟು ನಿಮಗೆ ಇತ್ತು ಅಂತಂದರೆ ಈ ಕಾವೇರಿ 6ನೇ ಅಂತ ಮೇಕೆದಾಟು ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಂದು ಪೈಪ್ಲೈನ್ ತೆಗೆದು ಚಿಕ್ಕಬಳ್ಳಾಪುರಕ್ಕೆ ಬಿಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಬೆಂಗಳೂರಿಗೆ ಹಾಕಿ ಉಳಿದಿರೋ ನೀರನ್ನು ಇಲ್ಲಿ ಕೊಡೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಮೇಕೆದಾಟು ತಂದು ಕೊಡೋದಕ್ಕೆ ನಮ್ದು ಒತ್ತಾಯ ಇದ್ದೇ ಐತೆ. ಅದನ್ನು ಫಸ್ಟ್ ನಮಗೆ ಯಲಹಂಕಕ್ಕೆ ಬೇಡ, ಯಲಹಂಕಗೂ ಹೆಸರುಗಟ್ಟೆ ಕೆರೆಗೂ 5.5 TMC ನೀರು ಅಲೋಕೇಶನ್ ಕೊಟ್ಟವ್ರೆ. ಫಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಕೊಡ್ರಿ, ಕೋಲಾರಕ್ಕೆ ಕೊಡ್ರಿ, ಉಳಿಕೆ ನಿಮ್ಮ ಗ್ರಾಮಾಂತರಕ್ಕೆ ನಮ್ಗೆ ಕೊಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಇರೋದ್ರಲ್ಲಿ ಹೆಂಗೋ ಕಾವೇರಿ ಕುಡ್ಕೊಂಡು ಸ್ವಲ್ಪ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ವಿ ನಾವು ಅಂತಕ್ಕಂಥ ಮಾತನ್ನು ಹೇಳಿ, ಸಂದೀಪ್ ನೀನು ಅನೇಕ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇಂಥ ಹೆಜ್ಜೆಯನ್ನು ಹಿಂದಕ್ಕೆ ತೆಗಿಯಕ್ಕೆ ಹೋಗ್ಬೇಡ್ರಿ. ಒಳ್ಳೆ ಕೆಲಸಕ್ಕೆ ಹೋದಾಗ ಅಡ್ಡಿ ಆತಂಕಗಳು ಸಾಕಷ್ಟು ಬರ್ತವೆ. ಅವೆಲ್ಲವನ್ನು ನಾವು ನಿವಾರಣೆ ಮಾಡಿಕೊಂಡು ಮುಂದಕ್ಕೆ ಹೋದಾಗನೇ ಸುಂದರವಾದಂಥ ಮೂರ್ತಿ ಆಗ್ತಕ್ಕಂಥದ್ದು. ಸೊ ಜನ ನಿಮ್ಮ ಜೊತೆಯಲ್ಲಿದ್ದಾರೆ. ಇಲ್ಲಾಂದರೆ ಇಷ್ಟು ಜನ ಬಿಸಿಲಲ್ಲಿ ಬಾ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ. ಭಾನುವಾರ ಬೇರೆ, ಇವತ್ತು ಯಾರನ್ನ ಬರ್ತಾರಾ? ಹೋಗೋಣ ಅವ್ರು ರೆಸ್ಟು, ಈಗ ನೆನ್ನೆಲ್ಲ ಕೂಲಿಗೆ ಹೋಗಿದ್ದೀವಿ, ವ್ಯಾಪಾರ ಮಾಡಿದ್ದೀವಿ, ನಾವು ಬರೋಕ್ಕಾಗಲ್ಲ ಅನ್ನೋರೇ ಜಾಸ್ತಿ. ಇನ್ನೂ ಒಂದು ನಾನು ನೋಡಿರ್ತಕ್ಕಂಥದ್ದು, ಇಡೀ ಚಿಕ್ಕಬಳ್ಳಾಪುರದಲ್ಲಿ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದು. ಇವತ್ತು ಭಾನುವಾರ ವ್ಯಾಪಾರ ಜಾಸ್ತಿ ಆಗ್ತದೆ. ಯಾಕಂದ್ರೆ ಕೂಲಿ ಕಾರ್ಮಿಕರೆಲ್ಲ ಇವತ್ತು ಅಂಗಡಿಯಲ್ಲಿ ವ್ಯಾಪಾರ ಮಾಡಕ್ಕೆ ಬರ್ತಾರೆ. ನಮ್ಮ ವ್ಯಾಪಾರ ನಷ್ಟ ಆದರೂ ಚಿಂತೆ ಇಲ್ಲ, ಮುಂದಕ್ಕೆ ನಮಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಸ್ವಯಂ ಪ್ರೇರಿತವಾಗಿ ನೀವು ಕರೆ ಕೊಟ್ಟಿರೋದು ಮಾಡಿರ್ಬೇಕಾದ್ರೆ ನಿಜಕ್ಕೂ ಕೂಡ ಇರ್ತಕ್ಕಂಥ ಜನಪ್ರಿಯತೆ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಂದು ಕಾರ್ಯಕ್ರಮ ನಡೀತಾ ಇತ್ತು. ಯಲಹಂಕದಲ್ಲಿ ಮುಗಿದ ತಕ್ಷಣ ಹೋಗ್ತೀನಿ ನಾನಲ್ಲಿ. ಆದರೆ ಸಂದೀಪ್ ರೆಡ್ಡಿ ಅವರು ಯಾವುದೇ ವಿಚಾರಕ್ಕರಿಲಿ ಮತ್ತು ಚಿಕ್ಕಬಳ್ಳಾಪುರದ ಹಿತಾಸಕ್ತಿಗೆ ಪ್ರದೀಪ್ ಈಶ್ವರ್ ಕರೆದ್ರು ನಾನು ಹೋಗ್ತೀನಿ. ಪಕ್ಷದ ಚಿಹ್ನೆ ಇರಬಾರ್ದು ಅಷ್ಟೇ. ಪಕ್ಷದ ಚಿಹ್ನೆ ಇಲ್ಲ ಅಂದರೆ ಅವರು ಕೂಡ ಈ ಹೋರಾಟಕ್ಕೆ ಕರೆದಾಗ ನಾನು ಖಂಡಿತವಾಗೂ ಬರ್ತೀನಿ. JDS ಅವ್ರು ಕರೆದ್ರು ಬರ್ತೀನಿ.
ನನಗೆ ಆಗದೇ ಇರೋ ಕರೆದ್ರೂ ಬರ್ತೀನಿ. ರಾಜಕಾರಣ ಮಾಡಬೇಕಾಗಿರೋದು ಎಲೆಕ್ಷನ್ ಟೈಮಲ್ಲಿ. ಈಗ ನಾವು ಯಾವ ರಾಜಕಾರಣವನ್ನ ಮಾತಾಡೋದು ಬೇಡ, ನಾವು ಯಾವುದೇ ಕೂಡ ಇದು ಬೇಡ, ಯಾಕಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಆ ದೃಷ್ಟಿಯಿಂದ ನಿಮ್ಮ ಹೋರಾಟ ಇದು ಪ್ರಾರಂಭ. ಏನು ಇಷ್ಟಕ್ಕೇನೆ ಸರ್ಕಾರ ಗಡಗಡ ಅಂದ್ಬಿಡ್ತದೆ ಅಂತ ಏನಿಲ್ಲ. ನೀವೇನ ಜಾಸ್ತಿ ಮಾತಾಡಿದ್ರೆ ನಿಮ್ಮ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಒಬ್ರು, ಏನು ಮಾಡ್ತೀರಾ ಮಾಡ್ಕೊಳ್ರಿ ಅಂತಾರೆ ಇನ್ನೊಬ್ರು. ಈ ನೆಟ್ಟು ಬೋಲ್ಟ್ ಸಡ್ಲ ಮಾಡಬೇಕಾಗಿರೋದು ನಾವೇನೆ. ಜನಗಳ ಈ ಹೋರಾಟದ ಮುಂದೆ ಯಾವ ಸರ್ಕಾರ ಆಗಲಿ ಏನು ಮಾಡೋಕ್ಕಾಗಲ್ಲ. ಬಾಂಗ್ಲಾದೇಶದಲ್ಲಿ ಇಡೀ ಸರ್ಕಾರನೇ ಉಳಿಸಾಕಿದ್ರು ಜನ, ನೇಪಾಳದಲ್ಲಿ ಇಡೀ ಸರ್ಕಾರವನ್ನೇ ತಳ್ಳಾಕಿದ್ರು. ಜನ ಒಂದಾಯ್ತು ಅಂದರೆ ಯಾರನ್ನೂ ನೋಡೋದಿಲ್ಲ ಅದರಲ್ಲಿ. ಯಾಕಂದ್ರೆ ನಾನು ಬದುಕಬೇಕಲ್ಲ ರೀ, ನಾನು ಬದುಕಬೇಕು ಅಂದರೆ ಪಕ್ಕದವನ್ನೂ ನೋಡಲ್ಲ ಯಾರನ್ನು. ಉದಾಹರಣೆಗೆ ಈಗ ಬೆಂಕಿ ಎತ್ಕೊಂತು ಮನೆಯಲ್ಲಿ ಅನ್ಕೊಡ್ರಿ, ಎಲ್ಲೋ ಒಂದು ಹೋಟ್ಲಲ್ಲಿ ಕುಂತಿರ್ತೀವಿ, ಫಸ್ಟ್ ನಾನು ಆಚೆ ಕಡೆ ಹೋಗ್ಬೇಕು ಅಂತ ಹೇಳಿ